ಎಸ್ಬಿ ಟೈಮ್ಸ್ ನ್ಯೂಸ್ ಚಾನೆಲ್ ವತಿಯಿಂದ ಕಲಬುರಗಿ ನಗರ ಪೊಲೀಸ್ ವತಿಯಿಂದ ವಿಶೇಷ ಸುದ್ದಿ. ನಗರದಲ್ಲಿ ಟ್ರಾಫಿಕ್ ವ್ಯವಸ್ಥೆ ಇನ್ನಷ್ಟು ಕಠಿಣ. ಐಟಿಎಂಎಸ್ ನಿಗಾ ನಡುವೆಯೂ ಉಲ್ಲಂಘನೆ. ಕೊನೆಯ 10 ದಿನಗಳ ಗಡುವು. ಸಂಚಾರ ನಿಯಮ ಪಾಲಿಸದೇ ಇದ್ರೆ ದಂಡಂ ದಶಗುಣಂ. ನಗರದಲ್ಲಿ ಜೂನ್ 1 ರಿಂದಲೇ ಐಟಿಎಂಎಸ್ ಕ್ಯಾಮೆರಾಗಳ ಮೂಲಕ ಕಟ್ಟುನಿಟ್ಟಿನ ನಿಗಾ ವಹಿಸಲಾಗ್ತಾ ಇದ್ರೂ ಕೂಡ ನಿಯಮಗಳ ಉಲ್ಲಂಘನೆ ಮುಂದುವರೆದಿದ್ದು ವಾಹನ ಸವಾರರು ತಾವಾಗಿಯೇ ಸುಧಾರಿಸಿಕೊಳ್ಳಲು ಕೊನೆಯ ಬಾರಿ 10 ದಿನಗಳ ಗಡುವು ನೀಡಲಾಗುವುದು ಎಂದು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಡಿ ಹೇಳಿದರು. ನಗರದಲ್ಲಿ ಪೊಲೀಸ್ ಆಯುಕ್ತಾಲಯದಲ್ಲಿ ಬುಧವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು 10 ದಿನಗಳ ಗಡುವು ಮುಗಿದ ನಂತರ ಪ್ರತಿಯೊಂದು ಸಂಚಾರ ನಿಯಮ ಉಲ್ಲಂಘನೆಗೂ ಭಾರೀ ದಂಡ ವಿಧಿಸಲಾಗುವುದು. ಸಂಚಾರ ಪೊಲೀಸ್ ಹಾಗೂ ಕಾನೂನು ಸುವ್ಯವಸ್ಥೆ ವಿಭಾಗದ ಪೊಲೀಸರು ಜಂಟಿಯಾಗಿ ನಗರದಾದ್ಯಂತ ಕಟ್ಟುನಿಟ್ಟಿನ ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಕಾರ್ಯಾಚರಣೆ ನಡೆಸಲಿದ್ದಾರೆ ಎಂದು ತಿಳಿಸಿದರು. ಆಟೋ, ಬೈಕ್, ಕಾರು ಸೇರಿದಂತೆ ಸಾರ್ವಜನಿಕ ರಸ್ತೆಗಳಲ್ಲಿ ಸುಗಮ ಸಂಚಾರಕ್ಕೆ ಅಡ್ಡಿಪಡಿಸುವ ಯಾವುದೇ ವಾಹನಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು. ವಾಹನ ಚಾಲನೆ ವೇಳೆ ಮೊಬೈಲ್ ಬಳಕೆ, ತ್ರಿಬಲ್ ರೈಡಿಂಗ್, ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಧರಿಸದಿರುವುದು, ಡ್ರಿಂಕ್ ಅಂಡ್ ಡ್ರೈವ್ ಹಾಗೂ ಅಪ್ರಾಪ್ತ ವಯಸ್ಕರಿಗೆ ಬೈಕ್ ನೀಡಿರುವುದು ಕಂಡು ಬಂದರೆ ಕಾನೂನು ರೀತಿ ಭಾರೀ ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಸಿದರು. ಸಾರ್ವಜನಿಕರು ಪೊಲೀಸರೊಂದಿಗೆ ಸಹಕರಿಸಿ. ನಗರದಲ್ಲಿ ರಸ್ತೆಗಳು ಸರಿಯಿಲ್ಲ, ಗುಂಡಿಗಳಿವೆ, ದಂಡದ ಹಣ ಎಲ್ಲಿಗೆ ಹೋಗ್ತಾ ಇದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಪೊಲೀಸರ ವಿರುದ್ಧ ಕೆಟ್ಟದಾಗಿ ಕಮೆಂಟ್ ಮಾಡುವವರಿಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ ಡಾಕ್ಟರ್ ಶರಣಪ್ಪ, ಪೊಲೀಸರು ಕೇವಲ ದಂಡ ವಸೂಲಿಗಾಗಿ ನಿಯಮಗಳನ್ನು ತರ್ತಾ ಇಲ್ಲ, ಬದಲಿಗೆ ಪ್ರತಿಯೊಂದು ಕುಟುಂಬದ ರಕ್ಷಣೆ ಹಾಗೂ ಅವರ ಸದಸ್ಯರ ಅಮೂಲ್ಯ ಜೀವ ಉಳಿಸಲು ಈ ಕಠಿಣ ಕ್ರಮ ಅನಿವಾರ್ಯವಾಗಿದೆ. ಸುಗಮ ಮತ್ತು ಸುರಕ್ಷಿತ ಸಂಚಾರಕ್ಕೆ ಸಾರ್ವಜನಿಕರು ಹಾಗೂ ಪಾಲಕರು ತಮ್ಮ ಮಕ್ಕಳ ಜೀವನದ ಕಡೆ ಗಮನ ಹರಿಸಿ ಪೊಲೀಸರೊಂದಿಗೆ ಕಡ್ಡಾಯವಾಗಿ ಸಹಕರಿಸಬೇಕೆಂದು ಮನವಿ ಮಾಡಿದ್ರು. ಸುದ್ದಿಗೋಷ್ಠಿಯಲ್ಲಿ ಉಪ ಪೊಲೀಸ್ ಆಯುಕ್ತ ಶಾಲು ಹಾಗೂ ಪ್ರವೀಣ್ ನಾಯಕ್ ಇದ್ರು. ಅಪ್ರಾಪ್ತರ ಚಾಲನೆಗೆ 25,000 ರೂಪಾಯಿ ದಂಡ, ಪರ್ಮಿಟ್ ರದ್ದು. ಕಳೆದ 10 ದಿನಗಳಲ್ಲಿ ನಗರದಲ್ಲಿ 35 ಅಪ್ರಾಪ್ತ ವಾಹನ ಚಾಲಕರ ವಿರುದ್ಧ ಪ್ರಕರಣ ದಾಖಲಿಸಿ ಒಟ್ಟು 8.75 ಲಕ್ಷ ಭಾರೀ ದಂಡ ವಿಧಿಸಲಾಗಿದೆ. ಪಾಲಕರು ತಮ್ಮ ಅಪ್ರಾಪ್ತ ಮಕ್ಕಳಿಗೆ ವಾಹನ ನೀಡಿದ್ರೆ ನ್ಯಾಯಾಲಯದ ಮೂಲಕ 25,000 ದಂಡ ವಿಧಿಸಲಾಗುವುದು. ಜೊತೆಗೆ ವಾಹನದ ಆರ್ಸಿ ಹಾಗೂ ಪರ್ಮಿಟ್ ಅನ್ನ ಶಾಶ್ವತವಾಗಿ ರದ್ದುಪಡಿಸಲಾಗುವುದು. ಅಷ್ಟೇ ಅಲ್ಲದೆ ನಿಯಮ ಉಲ್ಲಂಘಿಸಿದ ಅಪ್ರಾಪ್ತರಿಗೆ 25 ವರ್ಷ ತುಂಬುವವರೆಗೂ ಯಾವುದೇ ರೀತಿ ಡ್ರೈವಿಂಗ್ ಲೈಸೆನ್ಸ್ ನೀಡಲಾಗುವುದಿಲ್ಲ. ಪಾಲಕರು ಎಚ್ಚೆತ್ತುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಕಠಿಣ ಕ್ರಮ ಎದುರಿಸಬೇಕಾಗುತ್ತದೆ ಎಂದು ಕಮಿಷನರ್ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದರು. ದಂಡ ವಿಧಿಸುವುದು ನಮ್ಮ ಉದ್ದೇಶವಲ್ಲ. ಪ್ರತಿಯೊಂದು ಚಲನ್ ಹಿಂದೆಯೂ ಒಂದು ಕುಟುಂಬದ ನೋವಿರುತ್ತದೆ. ಸುಗಮ ಮತ್ತು ಸುರಕ್ಷಿತ ಸಂಚಾರ ನಗರ ಪೊಲೀಸರ ಆದ್ಯ ಕರ್ತವ್ಯವಾಗಿದೆ. ಸಾರ್ವಜನಿಕರು ಹಾಗೂ ಪಾಲಕರು ತಮ್ಮ ಮಕ್ಕಳ ಜೀವದ ಕಡೆ ಗಮನ ಹರಿಸಿ ಪೊಲೀಸರೊಂದಿಗೆ ಕಡ್ಡಾಯವಾಗಿ ಸಹಕರಿಸಬೇಕು. ಡಾಕ್ಟರ್ ಶರಣಪ್ಪ ಎಸ್ಡಿ, ನಗರ ಪೊಲೀಸ್ ಆಯುಕ್ತ, ಕಲಬುರಗಿ. ಇತ್ತೀಚೆಗೆ ಕಳೆದ ತಿಂಗಳು ನಾವೇನು ಸ್ಟಾರ್ಟ್ ಮಾಡಿದ್ದೀವಿ, ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಥವಾ ITMS, AI ಬೇಸ್ಡ್ ITMS. ಅದಕ್ಕೆ ಲಾಸ್ಟ್ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಮಾಧ್ಯಮದವರು ಹೇಳಿದರು, ಸಾರ್ವಜನಿಕರು ಹೇಳಿದರು ಏನಂತಂದರೆ ಬಿಸಿಲಿದೆ, ಈಗ ನೀವು ಜಾರಿಗೆ ತರೋದು ಸರಿಯಿಲ್ಲ ಅಂತ. ಮತ್ತು ನಾವು ಕೂಡ ಸುಮಾರು ಅವಕಾಶಗಳನ್ನು ನಾವು ನೀಡ್ತಾ ಇದ್ದೀವಿ. ಈಗ ಮೋಸ್ಟ್ಲಿ ಜೂನ್ 1 ರಿಂದ ನಾವು ಸಂಪೂರ್ಣವಾಗಿ ಏನು ಎನ್ಫೋರ್ಸ್ಮೆಂಟ್ ಇದೆ ಆಟೋಮೇಷನ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಹೇಳಿದ್ದೀವಿ. ಅದರ ನಂತರನೂ ಕೂಡ ಇನ್ನೂ ವೈಲೇಷನ್ಸ್ಗಳಲ್ಲಿ ಇಳಿಮುಖ ಕಂಡು ಬರ್ತಾ ಇಲ್ಲ ನಮಗೆ. ಸೊ ಅದಕ್ಕೆ ಏನು ಮಾಡ್ತಾ ಇದ್ದೀವಿ ಈಗ ಲಾಸ್ಟ್ 2 ಡೇಸ್ಲಿಂದ, ಸೊ ಬೇಸಿಕಲಿ ಜೂನ್ 1 ಏನು ಮಾಡ್ತಾ ಇದ್ದೀವಿ, ಒಂದು ನೆಕ್ಸ್ಟ್ 10 ಡೇಸ್ ಇಂಟೆನ್ಸಿವ್ ಅವೇರ್ನೆಸ್ಸನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಸಂಚಾರಿ ಸಿಬ್ಬಂದಿ ಇದ್ದಾರೆ, ಸಂಚಾರಿ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅವ್ರ ಜೊತೆಗೆ ನಮ್ಮ ಏನು ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಇದ್ದಾರೆ, ಪೊಲೀಸ್ ಸ್ಟೇಷನ್ಸಲ್ಲಿರುವ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಯವರು, ವಿವಿಧ ಏನು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಹಾಸ್ಪಿಟಲ್ಸ್ ಇರ್ಬೋದು, ಗೌರ್ಮೆಂಟ್ ಆಫೀಸಸ್ ಇರ್ಬೋದು. ಅದರ ಜೊತೆಗೆ ಈಗ ಮುಂದಿನ ಕೆಲವೇ ದಿನಗಳಲ್ಲಿ ಲಾ ಆ್ಯಂಡ್ ಆರ್ಡರ್ ಪೊಲೀಸು ಮತ್ತು ಟ್ರಾಫಿಕ್ ಪೊಲೀಸು ರಸ್ತೆ ಮೇಲೆ ನಿಂತು ಏನು ಸಂಚಾರ ನಿಯಮಗಳ ಉಲ್ಲಂಘನೆ ಇದೆ ಅವುಗಳನ್ನು ಅವೇರ್ನೆಸ್ ಜೊತೆಗೆ ಎನ್ಫೋರ್ಸ್ಮೆಂಟನ್ನು ಕೂಡ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ಸಾರ್ವಜನಿಕರಲ್ಲಿ ವಿನಂತಿ ಏನಂತಂದರೆ, ಒಂದು ಈಗ ಏನಾಗಿದೆ, ಮೊದಲು ಆಟೋಮೇಷನ್ ಯಾವ ರೀತಿ
ಫಸ್ಟ್ ಮ್ಯಾನ್ಯುವಲ್ ಎನ್ಫೋರ್ಸ್ಮೆಂಟ್ ಇತ್ತು. ಮ್ಯಾನ್ಯುವಲ್ ಎನ್ಫೋರ್ಸ್ಮೆಂಟಲ್ಲಿ ನಮ್ಮ ಅಂಕಿಅಂಶ ನೋಡಿದಾಗ ಪರ್ ಇಯರ್ ಒಂದು 40,000 to 45,000 ವೈಲೇಷನ್ಸ್ಗಳನ್ನು ಡಿಟೆಕ್ಟ್ ಮಾಡ್ತಾ ಇದ್ದೀವಿ. ಯಾಕಂತಂದರೆ ಇಟ್ ವಾಸ್ ಓನ್ಲಿ ಒಂಥರ ಸಿಂಬಾಲಿಕ್ ಎನ್ಫೋರ್ಸ್ಮೆಂಟ್ ಇತ್ತು. ಹಾಗಾಗಿನೇ ಸಿಕ್ಕಾಪಟ್ಟೆ ಉಲ್ಲಂಘನೆ. ರೆಡ್ ಸಿಗ್ನಲ್ಗೆ ಯಾವುದು ಲೆಕ್ಕ ಕೊಡದೆ ರೆಡ್ ಸಿಗ್ನಲ್ ಜಂಪ್ ಮಾಡುವಂಥದ್ದು, ಅದರ ಜೊತೆಗೆ ಆಟೋ ಡ್ರೈವರ್ಸ್ ಎಸ್ಪೆಷಲಿ ಪರವಾನಗಿ ಇಲ್ಲದೆ ನಗರದಲ್ಲಿ ಚಾಲನೆ ಮಾಡುವಂಥದ್ದು, ಇನ್ಸ್ಪೈಟ್ ಆಫ್ ರಿಪೀಟೆಡ್ ಇನ್ಸ್ಟ್ರಕ್ಷನ್ಸ್, ಅವೇರ್ನೆಸ್, ವಾರ್ನಿಂಗ್, ನಡು ಜಂಕ್ಷನ್ಗಳಲ್ಲಿನೇ ಆಟೋಗಳನ್ನು ಅಡ್ಡಾದಿಡ್ಡಿ ನಿಲ್ಲಿಸೋದು, ಸುಗಮ ಸಂಚಾರಕ್ಕೆ ಅಡ್ಡಿಪಡಿಸೋದು. ಮೋಸ್ಟ್ ಪ್ರೊಬೆಬ್ಲಿ ಇನ್ನು ಮುಂದೆ ಅದು ನಡೆಸಲಿಕ್ಕಾಗಲ್ಲ. ರೀಸನ್ ಏನಂತಂದರೆ ಪ್ರತಿ ವೈಲೇಷನ್ಗೆ ದೇರ್ ವಿಲ್ ಬಿ ಎ ಪೆನಾಲ್ಟಿ. ಹಾಗಾಗಿ ಮತ್ತೊಂದು ಸಲ ಎಲ್ಲರಿಗೂ ಹೇಳ್ತಾ ಇದ್ದೀವಿ, ವಿ ಆರ್ ಗಿವಿಂಗ್ ರಿಪೀಟೆಡ್ ಅಪಾರ್ಚುನಿಟಿ ಟು ಕರೆಕ್ಟ್. ಏನು ಒಂದು ತಪ್ಪಿದೆ ಅದನ್ನು ತಿದ್ದುಕೊಳ್ಳಿಕ್ಕೆ ಸುಮಾರು ಅವಕಾಶಗಳನ್ನು ಕೊಡ್ತಾ ಇದ್ದೀವಿ. ರೀಸನ್ ಏನಂತಂದರೆ ಅಮೌಂಟ್ ಈಸ್ ವೆರಿ ಹೆವಿ. ಮತ್ತು ಈಗ ಎಲ್ಲ ಕಡೆ ಶಾಲಾ ಸ್ಕೂಲ್ಸ್ಗಳು, ಕಾಲೇಜ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಮೈನರ್ಸ್ಗಳಿಗೆ ವಾಹನವನ್ನು ಚಾಲನೆ ಮಾಡಲಿಕ್ಕೆ ಕೊಡಬೇಡಿ ಅಂತ ಹೇಳಿದ್ದೀವಿ. ಅದು ದ್ವಿಚಕ್ರ ವಾಹನ ಇರ್ಬೋದು ಅಥವಾ 4 ಚಕ್ರದ ವಾಹನ ಚಾಲನೆ ಮಾಡಲಿಕ್ಕೆ ಕೊಡಬಾರ್ದು ಅಂತ ಅದನ್ನು ಹೇಳಿದರೂ ಕೂಡ ಈಗ ಮತ್ತೆ ಮೈನರ್ಸ್ ಡ್ರೈವಿಂಗ್ ಕೆಲವು ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ದ್ವಿಚಕ್ರ ವಾಹನವನ್ನು ಕೊಡ್ತಾ ಇದ್ದಾರೆ. ಕಳೆದ ಒಂದು 10 ಡೇಸಲ್ಲಿ ನಿಯರ್ಲಿ 35 ಕೇಸಸ್ ವೈಲೇಷನ್ಸ್ಗಳನ್ನು ನಾವು ನೋಡಿದ್ದೀವಿ. ಈ ಮೈನರ್ಸ್ ಹುಡುಗರಿಗೆ ಅಥವಾ ಹುಡುಗಿಯರಿಗೆ ದ್ವಿಚಕ್ರ ವಾಹನ ಚಾಲನೆ ಮಾಡಲಿಕ್ಕೆ ನೀಡುವಂಥದ್ದು. ನಮ್ಮ ಹತ್ರ ದಂಡ ಹಾಕ್ಲಿಕ್ಕಿಲ್ಲ. ನಾವು ಚಾಲನ್ ಜನ್ರೇಟ್ ಮಾಡಿದ ನಂತರ ಕೋರ್ಟಿಗೆ ಹೋಗುತ್ತೆ. ಕೋರ್ಟ್ಲಿಂದ 25,000 ದಂಡ ಆಗುತ್ತೆ. ವಾಹನದ ಒಂದು ಏನು ಪರ್ಮಿಟ್ ಇರುತ್ತೆ, ಪರ್ಮಿಟ್ ಕ್ಯಾನ್ಸಲ್ ಆಗುತ್ತೆ. ಮತ್ತು ಆ ಯಾರು ಯುವಕ ಅಥವಾ ಯುವತಿ ಇರ್ತಾರೆ ಅವರಿಗೆ 25 ವರ್ಷದವರಿಗೆ ನಾವು ಡ್ರೈವಿಂಗ್ ಲೈಸೆನ್ಸ್ಗೆ ಬ್ಯಾನ್ ಮಾಡಲಿಕ್ಕೆ ಅವಕಾಶ ಇದೆ. ಪ್ರತಿಯೊಂದು ಪೆನಾಲ್ಟಿದು ಏನು ನೋವಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಈಗ 2 ದಿನದ ಹಿಂದೆ ಇದೇ ರೀತಿ ಮೈನರ್ಗೆ ಡ್ರೈವಿಂಗ್ ಮಾಡಲಿಕ್ಕೆ ಕೊಟ್ಟಿದ್ದರು. ನಮ್ಮ ಸಿಬ್ಬಂದಿಯವರು ಅದನ್ನು ಜಪ್ತಿ ಮಾಡಿದ್ರು. ವಾಹನ 25,000 rupees ಫೈನ್. ತಂದೆಗಿರೋ ಸ್ಯಾಲ್ರಿ 8,000. ಸೊ ಅದಕ್ಕೆ ಹೇಳ್ತಾ ಇದ್ದೀವಿ, ದಯವಿಟ್ಟು ಸಂಚಾರ ನಿಯಮಗಳನ್ನು ಒಂದು ಉಲ್ಲಂಘನೆಯನ್ನು ಮಾಡಬೇಡಿ. ಪ್ರತಿಯೊಂದು ದಂಡಕ್ಕೂ ನೋವಿದೆ. ನಮ್ಮ ಅಪೇಕ್ಷೆ ಇರೋದು ನಿಮ್ಗೆ ಯಾರು 1 ರೂಪಾಯಿನೂ ಕೊಡೋದು ಬೇಡ. ಪದೇ ಪದೇ ನಾನು ಹೇಳ್ತಾ ಇರೋದು, ಕಲಬುರಗಿ ನಗರ ಏನು ರಸ್ತೆಗಳಿದ್ದಾವೆ ಇವುಗಳು ಎಲ್ಲರ ಒಂದು ಸುಗಮ, ಸುರಕ್ಷಾ ಮತ್ತು ಸೇಫ್ ಡ್ರೈವಿಂಗ್ಗೋಸ್ಕರ ಅವು ವಿಸಿಬಲ್ ಚೇಂಜ್ ಬರೋ ರೀತಿ ಎಲ್ಲರೂ ಸಹಕಾರ ಮಾಡಬೇಕಾಗಿದೆ. ಮತ್ತು ನಮ್ಮ ಸಂಚಾರಿ ಪೊಲೀಸರ ಜೊತೆ ಲಾ ಆ್ಯಂಡ್ ಆರ್ಡರ್ ಪೊಲೀಸರಿಗೂ ಕೂಡ ನಾವು ನಿರ್ದೇಶನವನ್ನು ನೀಡಿದ್ದೀವಿ. ಇಂಪಾರ್ಟೆಂಟ್ ಜಂಕ್ಷನ್ಸ್ಗಳಲ್ಲಿ ವಿಸಿಬಲ್ ಚೇಂಜ್ ಬರೋವರೆಗೂ ನಾವು ನಮ್ಮ ಅಧಿಕಾರಿ ಸಿಬ್ಬಂದಿಗಳನ್ನು, ಸಂಪೂರ್ಣ ಅಧಿಕಾರಿ ಸಿಬ್ಬಂದಿಗಳನ್ನು ಇದಕ್ಕೆ ಬಳಸ್ತೀವಿ. ಸೊ ಏನು ಟ್ರಿಪಲ್ ರೈಡಿಂಗ್ ಇದೆ, ಮೊಬೈಲ್ ಡ್ರೈವಿಂಗ್ ಇದೆ, ಸೀಟ್ ಬೆಲ್ಟ್, ಹೆಲ್ಮೆಟ್ ಬಳಸಲಾರದೆ ಓವರ್ ಸ್ಪೀಡ್ ಇರ್ಬೋದು, ರಾಂಗ್ ವೇದಲ್ಲಿ ಹೋಗುವಂಥದ್ದು ಇರ್ಬೋದು, ಮತ್ತು ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಇರ್ಬೋದು, ಈವನ್ ಮೈನರ್ಸಿಗೆ ವಾಹನಗಳನ್ನು ನೀಡುವಂಥದ್ದು ಇರ್ಬೋದು, ಎಲ್ಲ ವೈಲೇಷನ್ಸ್ಗಳನ್ನು ನಾವು ಪರಿಣಾಮಕಾರಿಯಾಗಿ ಎನ್ಫೋರ್ಸ್ಮೆಂಟನ್ನು ಮಾಡ್ತೀವಿ. ಇದು ನಾವು ಮಾಡ್ತಾ ಇರೋ ಉದ್ದೇಶ ಯಾವುದೇ ದಂಡ ವಿಧಿಸಲಿಕ್ಕಿಲ್ಲ. ನಮ್ಮ ಉದ್ದೇಶ ಇರೋದು ನೀವು ರಸ್ತೆಗಳನ್ನು ಸುರಕ್ಷಿತವಾಗಿ ಬಳಸಬೇಕು ಮತ್ತು ಇತರರಿಗೂ ಕೂಡ ರಸ್ತೆ ಮೇಲೆ ಸಂಚಾರ ಮಾಡಲಿಕ್ಕೆ ಆ ಸೇಫ್ಟಿ ಫೀಲ್ ಆಗಬೇಕು. ಥ್ಯಾಂಕ್ ಯು. ಶಿವಕುಮಾರ್ ಬಿ ಬೀರದಾರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ SP ಟೈಮ್ಸ್ ಅಪ್ ನ್ಯೂಸ್ ಚಾನೆಲ್